ನಮಸ್ಕಾರ. ಇವತ್ತಿನ ವಿಷಯ ಓಲಾ ಎಲೆಕ್ಟ್ರಿಕ್ ಕೇವಲ 2 ದಿನಗಳಲ್ಲಿ 40% ಮೇಲೆ. ಸಂಪೂರ್ಣ ಮಾಹಿತಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಓಲಾ ಎಲೆಕ್ಟ್ರಿಕ್ ಶೇರ್ಸು ಲಿಸ್ಟ್ ಆಗಿದ್ದು ಮೊನ್ನೆ 76 ರೂಪಾಯಿಗೆ IPOದಲ್ಲಿ. ಆದರೆ 20% ಮೇಲಕ್ಕೋಯ್ತು ಡೇ 1 ಲೇಟರ್. ಮತ್ತೆ 91 ರೂಪಾಯಿಗೆ ಕ್ಲೋಸ್ ಆಯಿತು. ಇವತ್ತು ಪುನಃ ಓಲಾ ಶೇರ್ಸ್ ಮೇಲಕ್ಕೋಯ್ತು 20% ಅಪ್ಪರ್ ಸರ್ಕ್ಯೂಟ್. ಮತ್ತೆ ಕ್ಲೋಸ್ ಆಗಿದ್ದು 109 ರೂಪಾಯಿಗೆ. ಅದರಿಂದ ಓಲಾ ಕಂಪನಿಗೆ ಇದೊಂದು ಡ್ರೀಮ್ ರನ್ IPO ಆದ್ಮೇಲೆ. ಯಾಕಂದ್ರೆ ಬಹಳ ಜನ ಒಂದು ಕನ್ಫ್ಯೂಷನ್ ಹೇಳಿದ್ರು, ಓಲಾ ಎಲೆಕ್ಟ್ರಿಕ್ ಕಂಪನಿ IPOಗೆ ನಾವು ಹಣವನ್ನು ಹಾಕ್ಬೇಕಾ ಬೇಡವಾ, ಅಪ್ಲಿಕೇಶನ್ ಹಾಕ್ಬೇಕಾ ಬೇಡವಾ. ಇವತ್ತು ನಾವು ಓಲಾ ಎಲೆಕ್ಟ್ರಿಕ್ ಕಂಪನಿಯ ಸಂಪೂರ್ಣ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಯಾಕಂದ್ರೆ ಮೊನ್ನೆ ಅದರ ಬಗ್ಗೆ ವಿಡಿಯೋ ಮಾಡಿದ್ವಿ. ಆದ್ರೆ ನೀವು ನೋಡಿದ್ರೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಮತ್ತೊಮ್ಮೆ ನೋಡಿ ನೀವು ತಗೊಳ್ಬೇಕೋ ಬೇಡವೋ ಅನ್ನೋ ಡಿಸಿಷನ್ ಅನ್ನು ತಗೊಳ್ಳಿ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ಸ್ಟಾರ್ಟ್ ಆಗಿದ್ದು 2017ರಲ್ಲಿ. ಮೇನ್ಲಿ ಪ್ರೈಮರಿಲಿ manufactures electric vehicles, certain core components of electric vehicles such as battery packs, motors and vehicle frames at the Ola Future Factory. ಆಗಸ್ಟ್ 2021ರಿಂದ ಅವರು ಲಾಂಚ್ ಮಾಡಿದ್ದಾರೆ 7 ನ್ಯೂ ಪ್ರಾಡಕ್ಟ್ಸ್ ಮತ್ತು 4 ಅನೌನ್ಸ್ ಮಾಡಿದ್ದಾರೆ. ಓಲಾ S1 Pro ಫಸ್ಟ್ EV ಮಾಡೆಲ್ ಡೆಲಿವರ್ಡ್ ಆನ್ ಡಿಸೆಂಬರ್ 2021. ಕಂಪನಿ ಆಪರೇಟ್ ಮಾಡ್ತಾ ಇದೆ ಫಿಸಿಕಲ್ ಸ್ಟೋರ್ಸ್ ಆಸ್ ವೆಲ್ ಆಸ್ ಆನ್ಲೈನ್ ಸ್ಟೋರ್ಸ್, 870 ಎಕ್ಸ್ಪೀರಿಯನ್ಸ್ ಸೆಂಟರ್ಸ್, 431 ಸರ್ವಿಸ್ ಸೆಂಟರ್ಸ್. ಸದ್ಯದ ಮಟ್ಟಿಗೆ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅರೌಂಡ್ 48,200 crores. ಓಲಾ ಎಲೆಕ್ಟ್ರಿಕ್ ಕಂಪನಿಗೆ ಸದ್ಯದ ಮಟ್ಟಿಗೆ 35% ಮಾರ್ಕೆಟ್ ಶೇರ್ ಇದೆ ಎಲೆಕ್ಟ್ರಿಕ್ 2 ವೀಲರ್ ಸೆಗ್ಮೆಂಟ್ ಅಲ್ಲಿ. ಮತ್ತೆ ಕೆಲವು ಸಮಯದ ಹಿಂದೆ ಅವರ ಮಾರ್ಕೆಟ್ ಶೇರ್ ಇದ್ದದ್ದು ಕೇವಲ 21%. ಸದ್ಯದ ಮಟ್ಟಿಗೆ ಅಂದಾಜು 3.29 ಲಕ್ಷ ಯೂನಿಟ್ ಅನ್ನು ಸೇಲ್ ಮಾಡಿದ್ದಾರೆ 2023-24ರಲ್ಲಿ. ಮತ್ತು 22-23ರಲ್ಲಿ 1.56 ಲ್ಯಾಕ್ಸ್ ಓಡಿಸಿತ್ತು. ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ 2 ವೀಲರ್ ಮಾರ್ಕೆಟ್ ಗ್ಲೋಬಲಿ ಇನ್ ಟರ್ಮ್ಸ್ ಆಫ್ ಡೊಮೆಸ್ಟಿಕ್ ಸೇಲ್ಸ್. ಟೋಟಲ್ 2 ವೀಲರ್ಸ್ ಏನು ಇಂಡಿಯಾದಲ್ಲಿ ಸೇಲ್ ಆಗುತ್ತೆ, ರಿಜಿಸ್ಟರ್ ಆಗುತ್ತೆ 2023-24ರಲ್ಲಿ ಅಪ್ರಾಕ್ಸಿಮೇಟ್ಲಿ 5.4% electric 2 wheelers. Electric 2 wheelers project to account for 41 to 56% of the domestic 2 wheeler sales volume by 2027-28. ಈಗ ಅದೇನು ಅಂಕಿಅಂಶ ಇದೆಯೋ 2027-28ರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಒಂದಷ್ಟು ಪಾಪ್ಯುಲಾರಿಟಿನ ಗೇನ್ ಆಗ್ತವೆ. ಮಾರ್ಕೆಟ್ ಶೇರ್ ಅಲ್ಲಿ 41ರಿಂದ 56% ಅದೇ ಸೇಲ್ ಆಗುವಂತ ಚಾನ್ಸ್ ಇದೆ. ಈಗ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಫೈನಾನ್ಷಿಯಲ್ಸ್. ಯಾಕಂದ್ರೆ ಯಾವುದೇ ಕಂಪನಿಯಲ್ಲಿ ಹಣ ಹಾಕುವ ಮುಂಚೆ ಫೈನಾನ್ಷಿಯಲ್ ನೋಡಬೇಕು, ಪ್ರಾಫಿಟ್ ಅಲ್ಲಿದೆಯಾ ಲಾಸ್ ಅಲ್ಲಿದೆಯಾ. 31 ಮಾರ್ಚ್ 2022 ಅಲ್ಲಿ ಟೋಟಲ್ ರೆವೆನ್ಯೂ 456 ಕೋಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ -784 ಕೋಟಿ. 31 ಮಾರ್ಚ್ 2023 ಅಲ್ಲಿ ಟೋಟಲ್ ರೆವೆನ್ಯೂ 2783 ಕೋಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ -1472 ಕೋಟಿ. 31 ಮಾರ್ಚ್ 2024 ಅಲ್ಲಿ ಟೋಟಲ್ ರೆವೆನ್ಯೂ 5,243 ಕೋಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ -1,584 ಕೋಟಿ. ಈ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಸ್ಟ್ರೆಂತ್ ಏನು? ಇದು ಎಲೆಕ್ಟ್ರಿಕ್ 2 ವೀಲರ್ ನಲ್ಲಿ ಮಾರ್ಕೆಟ್ ಲೀಡರ್ ಇದೆ. ಎರಡನೇದ್ದು ಇನ್ಕ್ರೀಸ್ ಇಟ್ ಕೆಪಾಸಿಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ 2 ವೀಲರ್ಸ್ ಅಂಡ್ ಆಲ್ಸೋ ಬ್ಯಾಟರಿ ಪ್ಯಾಕ್ಸ್ ಅಂಡ್ ಅದರ್ ಕಂಪನೀಸ್ ರಿಕ್ವೈರ್ಡ್. ಮೂರನೇದು R&D ಡಿಪಾರ್ಟ್ಮೆಂಟ್ ಇಂಡಿಯಾದಲ್ಲಿದೆ, UK ಯಲ್ಲಿದೆ, US ಅಲ್ಲಿದೆ. ಅದರಿಂದಾಗಿ ಹೊಸ ಅಡ್ವಾನ್ಸ್ ಟೆಕ್ನಾಲಜಿನ ಅಡಾಪ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಓಲಾ ಎಲೆಕ್ಟ್ರಿಕ್ ಕಂಪನಿಯ ರಿಸ್ಕ್ಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ರೆ, ಮೊದಲನೇದಾಗಿ ಹೆವಿ ಕಾಂಪಿಟೇಷನ್ ಇದೆ ಎಲೆಕ್ಟ್ರಿಕ್ 2 ವೀಲರ್ ಸೆಗ್ಮೆಂಟ್ ನಲ್ಲಿ. ಮತ್ತೆ ಆಲ್ರೆಡಿ TVS ಮೋಟಾರ್ಸ್, ಬಜಾಜ್ ಆಟೋ, ಆಥರ್ ಎನರ್ಜಿ ಕಂಪನಿಗಳಿದ್ದಾರೆ. ಅವರೊಟ್ಟಿಗೆ ಕಂಪೀಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಎರಡನೇದ್ದು ಸದ್ಯದ ಮಟ್ಟಿಗೆ ಕಂಪನಿ ಲಾಸ್ ಮೇಕಿಂಗ್, ಯಾವಾಗ ಪ್ರಾಫಿಟ್ಗೆ ಬರುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈಗ IPOಗೆ ಬಂದ ಉದ್ದೇಶ, ಅವರು IPOದಲ್ಲಿ ಜನರಿಂದ ಟೋಟಲ್ ಆಗಿ ಸಂಗ್ರಹಣೆ ಮಾಡಿದ್ದು 6,146 ಕೋಟಿ. ಮತ್ತೆ ಈ ತರ ಇದೆ. ಮೊದಲನೇದು 1,227.64 ಕೋಟಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓಲಾ ಗಿಗಾ ಫ್ಯಾಕ್ಟರಿ
5 GWH to 6.4 GWH. ಎರಡನೇದ್ದು ಡೆಟ್ ಆಫ್ ₹800 crore ಇನ್ಕರ್ಡ್ ಬೈ ಸಬ್ಸಿಡರಿ. ಮೂರನೇದ್ದು 1600 ಕೋಟಿಯನ್ನು ರಿಸರ್ಚ್ ಮತ್ತು ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೋತಾರೆ. ನಾಲ್ಕನೇದ್ದು 350 ಕೋಟಿಯನ್ನು ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ. ಐದನೇದ್ದು ಅವರ ಕಾರ್ಪೊರೇಟ್ ಪರ್ಪಸಸ್ ಅಂದ್ರೆ ಅವರ ಆಫೀಸು ಅದು ಇದು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ. IPO ಕಂಪೋಸಿಷನ್ ಫ್ರೆಶ್ ಇಶ್ಯೂ 5500 ಕೋಟಿ, ಆಫರ್ ಫಾರ್ ಸೇಲ್ 645.6 ಕೋಟಿ. ಆಫರ್ ಫಾರ್ ಸೇಲ್ ಅಂದ್ರೆ ಹಿಂದಿನ ದಿನಗಳಲ್ಲಿ ಕಂಪನಿ ಸಾಲ ತೆಗೆದುಕೊಂಡದ್ದನ್ನು ವಾಪಸ್ ಕೊಡೋದು IPOದಲ್ಲಿ ದುಡ್ಡು ಸಂಗ್ರಹಣೆ ಆದಮೇಲೆ. ಟೋಟಲ್ 6145.6 ಕೋಟಿ. ಕಂಪನಿಯವರು ಏಪ್ರಿಲ್ ಜೂನ್ 2024ರಲ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ ಮತ್ತು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಅವರ ಫಸ್ಟ್ ಬೋರ್ಡ್ ಮೀಟಿಂಗ್ ನಡೆಯುತ್ತೆ ಸಿನ್ಸ್ ಲಿಸ್ಟಿಂಗ್ ಆನ್ August 14, 2024. ಓಲಾ ಎಲೆಕ್ಟ್ರಿಕ್ ಅವರು ಅವರ ಫಸ್ಟ್ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಅನ್ನು ಕೂಡ ಮಾರುಕಟ್ಟೆಗೆ ತರ್ತಾ ಇದ್ದಾರೆ. ಅದನ್ನ ಲಾಂಚ್ ಮಾಡ್ತಾ ಇರೋದು August 15. ಓಲಾ ಎಲೆಕ್ಟ್ರಿಕ್ ಕಂಪನಿಗೆ ಸುಮಾರು ಪಾಸಿಟಿವ್ಸ್ ಇದ್ದಾವೆ, ಅದೇ ತರ ನೆಗೆಟಿವ್ಸ್ ಕೂಡ ಇದ್ದಾವೆ. ಹಿಂದಿನ ದಿನಗಳ ಹೋಲಿಕೆ ಮಾಡಬೇಕು ಅಂತಂದ್ರೆ ಒಂದು 2 ಹೈ ಪ್ರೊಫೈಲ್ ಇದೇ ತರದ IPO ಬಂದಿತ್ತು. ಮೊದಲನೇದ್ದು ಝೊಮ್ಯಾಟೊ, ಲಾಸ್ ಮೇಕಿಂಗ್ ಕಂಪನಿ IPO ಮಾಡಬೇಕಾದ್ರೆ ಮತ್ತೆ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಆಯಿತು ಓವರ್ ದ ಇಯರ್ಸ್. ಈಗ ಸದ್ಯಕ್ಕೆ ಪ್ರಾಫಿಟಬಲ್ ಆಗಿದೆ ಮತ್ತು ಅದರ ಶೇರ್ ಪರ್ಫಾರ್ಮೆನ್ಸ್ ಬಹಳ ಜಾಸ್ತಿ ಆಗಿದೆ. ಕಳೆದ 1 ವರ್ಷದಲ್ಲಿ ರೆಕಾರ್ಡಿಂಗ್ ಹೈ ವ್ಯಾಲ್ಯೂಯೇಷನ್ ನಾವು. ಅದು ಝೊಮ್ಯಾಟೊ ಸ್ಟೋರಿ. ಆದರೆ ಪೇಟಿಎಂ ಸ್ಟೋರಿ ಎಂಟೈರ್ಲಿ ಡಿಫ್ರೆಂಟ್. ಹೈ ಪ್ರೊಫೈಲ್ IPO ಆಗಿತ್ತು ಮತ್ತೆ ಲಾಸ್ ಮಾಡ್ತಾ ಇತ್ತು. ಸದ್ಯದ ಮಟ್ಟಿಗೆ ಲಾಸ್ ಕಂಟಿನ್ಯೂ ಆಗ್ತಾ ಇದೆ ಮತ್ತು ಯಾರು IPOದಲ್ಲಿ ಹಣ ಹಾಕಿದಾರೋ ಅವರಿಗೆ 75% ಅವರು ಕೊಟ್ಟಂತ ಹಣದಿಂದ ಕಮ್ಮಿಯಲ್ಲಿ ಟ್ರೇಡ್ ಆಗ್ತಾ ಇದೆ 2 ವರ್ಷ ಆದ ಮೇಲೆ ಕೂಡ. ಈಗ ಕಾದು ನೋಡಬೇಕಾಗಿರೋದು ಏನು ಅಂತಂದ್ರೆ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಜರ್ನಿ ಮುಂದಿನ 1-2 ವರ್ಷದಲ್ಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಓಲಾ ಎಲೆಕ್ಟ್ರಿಕ್ ಕಂಪನಿ ಮುಂದಿನ 3 ವರ್ಷದಲ್ಲಿ ಪ್ರಾಫಿಟಬಲ್ ಆಗುವಂತ ಚಾನ್ಸಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.